ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಗುಡ್ ಮಾರ್ನಿಂಗ್ ಪ್ರಿಯ ದೇವರ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಸಂತೋಷವಾಗಿ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ಮುಂಜಾನೆ ವೇಳೆಯಲ್ಲಿ ದೇವರ ಸಮ್ಮುಖದಲ್ಲಿ ನಮ್ಮೆಲ್ಲರಿಗೂ ಸಹ ಜೀವಳ ವಾಕ್ಯ ಧ್ಯಾನಿಸಲು, ಇವತ್ತು ಜೀವಿಸಲು ದೇವರು ಅವಕಾಶ ಕೊಟ್ಟಿದ್ದಾರೆ. ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಅದು ಚಿಕ್ಕ ಪ್ರಾರ್ಥನೆಯೊಟ್ಟಿಗೆ ನಾವು ಸ್ಟಾರ್ಟ್ ಮಾಡೋಣ. ಪರಿಶುದ್ಧನು, ಮಹೋನ್ನತನು, ಸರ್ವಶಕ್ತನೂ ಆಗಿರುವಂಥ ನಮ್ಮ ಪರಲೋಕದ ತಂದೆಯ ದೇವರೇ, ಅಪ್ಪ, ಈ ಒಂದು ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಕರ್ತ. ತಂದೆಯ ದೇವರು, ಈ ಮುಂಜಾನೆ ವೇಳೆ ಸ್ವಾಮಿ ಅಪ್ಪ ನಿನ್ನ ಪಾದ ಸಮ್ಮುಖದಲ್ಲಿ ಬಂದು ಅಪ್ಪ ಹೌದು ಸ್ವಾಮಿ ಜೀವಳ ವಾಕ್ಯವನ್ನು ಧ್ಯಾನಿಸಲು ಕೊಟ್ಟಂಥ ಕೃಪೆಯಾಗಿ ಸ್ತೋತ್ರ ಕರ್ತಾನೆ. ದೇವರೇ, ಯಾರ್ಯಾರು ಈ ಮುಂಜಾನೆ ವೇಳೆಯಲ್ಲಿ ಎದ್ದು ದಾಹದಿಂದ ನಿನ್ನ ಸನ್ನಿಧಿಯಲ್ಲಿ ಬಂದಿರುವಂಥ ಒಂದೊಂದು ದೇವರ ಮಕ್ಕಳನ್ನು ನಿನ್ನ ಹಸ್ತಕ್ಕೊಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾ ಕರ್ತಾನೆ. ಈ ಒಂದು 2026 ವರ್ಷದಲ್ಲಿ ಸ್ವಾಮಿ ಅಪ್ಪ ಒಬ್ಬೊಬ್ಬರ ಮೇಡದ ನಿನ್ನ ಉದ್ದೇಶ, ನಿನ್ನ ದರ್ಶನಗಳು ನೆರವೇರಲ್ಪಡಲಿಕ್ಕತ್ತಾನೆ. ಈ ವೇಳೆ ಸ್ವಾಮಿ ಈ ವಾಕ್ಯವನ್ನು ಕೇಳ್ತಂಥ ಪ್ರತಿಯೊಬ್ಬರು ಯಾವುದೇ ಪರಿಸ್ಥಿತಿಯಲ್ಲಿ ಇರ್ಬೋದು ರಾಜ ದೇವರೇ, ನಿನ್ನ ಜೀವದ ವಾಕ್ಯ ಅವರ ಕುಟುಂಬದಲ್ಲಿ, ಅವರ ಜೀವಿತದಲ್ಲಿ ಬಲವಾದ ಕಾರ್ಯ ನಡೆಸಲಿ. ಅದಕ್ಕಾಗಿ ನೋಡುತ್ತಿದ್ದ ಪ್ರತಿಯೊಬ್ಬರು ನಿನ್ನ ಹಸ್ತಕ್ಕೊಪ್ಪಿಸಿಕೊಟ್ಟು ಪ್ರಾರ್ಥಿಸ್ತೇವೆ ಸ್ವಾಮಿ. ದೇವರೇ ಎಸಪ್ಪ, ಈ ಮುಂಜಾನೆ ವೇಳೆ ರಾಜ ನಮ್ಮ ಸಂಗಡ ಇದ್ದು ಆದಿಂದ ಅಂತ್ಯದವರೆಗೂ ಪವಿತ್ರಾತ್ಮನ ಸಹಾಯ ಮಾಡೋ ರಾಜ. ನಿನ್ನ ಆತ್ಮನ ಸಾನ್ನಿಧ್ಯ ನಮ್ಮ ಸಂಗಡ ಇರಲಿಕ್ಕೆ ವಾಕ್ಯಗಳ ಪದಗಳ ಗುಡಾರದ ತಿಳಿಯಪಡಿಸು ಸ್ವಾಮಿ. ಅದಕ್ಕಾಗಿ ನನ್ನನ್ನೇ ನಿನ್ನ ಹಸ್ತಕ್ಕೊಪ್ಪಿಸಿಕೊಟ್ಟು ಪ್ರಾರ್ಥಿಸ್ತೇನೆ ಕರ್ತನೆ. ಈ ಒಂದು ಸಣ್ಣ ಪ್ರಾರ್ಥನೆ ಕೇಳಿದಕ್ಕೆ ಸ್ತೋತ್ರ. ಸಣ್ಣ ಪ್ರಾರ್ಥನೆ ಕೇಳಿ ಆದಿಂದ ಅಂತ್ಯದವರೆಗೂ ನಿನ್ನ ಸಾನ್ನಿಧ್ಯ ನಡೆಸುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಎಲ್ಲ ಸ್ತುತಿ ಸ್ತೋತ್ರ ಘನಮನ ಮಹಿಮೆ ಅಪ್ಪ ನಿಮ್ಮೊಬ್ಬರಿಗೆ ಸಲ್ಲಲಿಕ್ಕತ್ತಾನೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕದ ತಂದೆಯ ದೇವರೇ, ಆಮೇನ್. ಸ್ತೋತ್ರ. ಕರ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ಮತ್ತೊಂದು ಬಾರಿ ನಿಮ್ಮೆಲ್ಲರೂ ವಂದನೆ ಮಾಡಿ ಸಲ್ಲಿಸ್ತೀನಿ. ಎಲ್ಲರೂ ಹೇಗಿದ್ರ ಪ್ರಿಯ ದೇವರ ಮಕ್ಕಳೇ? ಹೌದು, ಈ ಮುಂಜಾನೆ ವೇಳೆ ದೇವ್ರು ಕೊಟ್ಟಂಥ ವಾಕ್ಯ ಅಂತ ಅನ್ನಿಸೋಣ. ಜ್ಞಾನೋಕ್ತಿಗಳ ಪುಸ್ತಕ ತೆಗೆದಿರೋ ರೋಧಿ 3ನೇ ಅಧ್ಯಾಯ 5ನೇ ವಾಕ್ಯ. ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸವಿಡು. ಆಮೇನ್. ಪ್ರಿಯ ದೇವರ ಮಗುವೆ, ಈ ಮುಂಜಾನೆ ವೇಳೆಯಲ್ಲಿ ಮೊದಲು ಸ್ವಬುದ್ಧಿ. ಈ ದಿನದಲ್ಲಿ ನಾವು ಯಾರೇ ಆಗಿರಲಿ ಪ್ರಿಯ ದೇವರ ಮಕ್ಕಳೇ, ಸ್ವಬುದ್ಧಿ ನಮ್ಮಲ್ಲಿರಬಾರ್ದು. ನಾವು ಏನೇ ಒಂದು ತೀರ್ಮಾನ ಮಾಡಬೇಕು ಅಂದರೂ, ಏನೇ ಒಂದು ಕೆಲಸ ಮಾಡಬೇಕು ಅಂದರೂ ಸಹ ಸ್ವಬುದ್ಧಿ ನಾವು ಆಧಾರ ಮಾಡಿಕೊಳ್ಬಾರ್ದು. ಸತ್ಯವೇದ ನೋಡಬೇಕಾದ್ರೆ ಸೌಲನಿಗೆ ಸಮುವೇಲನ ಹೇಳ್ತಾರೆ, ನಾನು ಯಜ್ಞಕ್ಕೆ ಸಿದ್ಧ ಮಾಡು, ನಾನು ಬಂದು ಯಜ್ಞವನ್ನು ಸಮರ್ಪಿಸ್ತೀನಿ ಅಂತ. ಆದ್ರೆ ಏನು ಮಾಡ್ತಾನೆ, ಸಮುವೇಲನ ಬರೋದು ಸ್ವಲ್ಪ ಲೇಟ್ ಆಗುತ್ತೆ, ತಡವಾಗುತ್ತೆ. ಆದರೆ ಇವನು ಸೌಲನೇ ಯಜ್ಞವನ್ನು ಸಮರ್ಪಿಸ್ತಾನೆ. ಅವಾಗೇನಾಯಿತು, ಅಲ್ಲಿ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಂಡ ಸೌಲನ ಏನು ಮಾಡ್ದ, ಸ್ವಬುದ್ಧಿನ ಆಧಾರ ಮಾಡಿಕೊಂಡು ದೇವರ ದೃಷ್ಟಿಯಲ್ಲಿ ದೂಷಕನಾದ. ಈ ಮುಂಜಾನೆ ವೇಳೆಯಲ್ಲಿ ಪ್ರಿಯ ದೇವರ ಮಗುವೆ, ನೀನು ಯಾವುದೇ ಕೆಲಸ ಮಾಡ್ಬೋದು, ಯಾವುದೇ ಒಂದು ತೀರ್ಮಾನ ಮಾಡ್ಬೋದು. ಈ ದಿನದಲ್ಲಿ ಪ್ರಿಯ ದೇವರ ಮಗುವೆ, ನೀನೊಂದು ಸ್ವಬುದ್ಧಿ ಆಧಾರ ಮಾಡಿಕೊಳ್ಳದೆ ದೇವರ ಜ್ಞಾನವನ್ನೇ ನಿನ್ನ ಆಧಾರ ಮಾಡಿಕೊಂಡಿರು. ಈ ಮುಂಜಾನೆ ವೇಳೆಯಲ್ಲಿ ಸ್ವಬುದ್ಧಿಯನ್ನು ನಾವು ಆಧಾರ ಮಾಡಿಕೊಳ್ಳೋದು ಪೂರ್ಣ ಮನಸ್ಸಿಂದ. ನಾವು ಒಂದು ರೀತಿಯಲ್ಲ, ಈ ಒಂದು ಇವಾಗ ಮಾತ್ರ ಮಾತಾಡಿ ಸ್ವಲ್ಪ ಹೊತ್ತು ಮತ್ತೆ ಮರ್ತೋಗೋದ್ರ ರೀತಿ ಅಲ್ಲ. ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆ. ಯಾಕಂದರೆ ಒಂದು ಸಭೆಗೆ ನಮ್ಮನ್ನು ಕರ್ಕೊಂಡು ದೇವ್ರು ಹೋಗಿರ್ತಾರೆ, ಒಂದು ಕುಟುಂಬಕ್ಕೆ ನಮ್ಮನ್ನು ದೇವ್ರು ಕರ್ಕೊಂಡು ಹೋಗಿದ್ದಾರೆ, ಒಂದು ಗ್ರಾಮಕ್ಕೆ ನಮ್ಮನ್ನು ಕರ್ಕೊಂಡು ಹೋಗಿದ್ದಾರೆ ಅಂದರೆ ದೇವರು ನಿನ್ನ ಮೇಲೊಂದು ಉದ್ದೇಶ ಇಟ್ಟಿರ್ತಾರೆ. ಆದ್ದರಿಂದ ಈ ದಿನದಲ್ಲಿ ದೇವರೇ, ನೀನು ನಮಗೊಂದು ಗ್ರಾಮಕ್ಕೆ, ಒಂದು ಸಭೆಗೆ, ಒಂದು ಕುಟುಂಬಕ್ಕೆ ಕರ್ಕೊಂಬಂದಿದ್ದೀಯ ಅಂದರೆ ನಿನ್ನ ಉದ್ದೇಶ ಇದೆ, ನಿನ್ನ ಚಿತ್ತ ನೆರವೇರಲಿ ಅಂತ ನಾವು ಪ್ರಾರ್ಥಿಸೋಣ. ಯಾಕಂದರೆ ನಾವು ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಂಡು ಯಾವ ಕೆಲಸನೂ ಮಾಡೋದು ಬೇಕಿಲ್ಲ. ಈ ದಿನದಲ್ಲಿ ಅನೇಕರು ಏನು ಮಾಡ್ತಾರೆ, ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಂಡು ಕುಟುಂಬಗಳು ಹೊಡೆದೋಗ್ತಾ ಇದ್ದಾವೆ. ಸ್ವಬುದ್ಧಿನ ಆಧಾರ ಮಾಡಿಕೊಂಡು ಕೆಲಸಗಳು ಕಳ್ಕೊಳ್ತಾ ಇದ್ದಾರೆ. ಸ್ವಬುದ್ಧಿನ ಆಧಾರ ಮಾಡಿಕೊಂಡು ಏನು ಮಾಡ್ತಾರೆ, ಕುಟುಂಬದಲ್ಲಿ ಗಂಡ ಹೆಂಡತಿ ಮಧ್ಯದಲ್ಲಿ ಬಿರುಕುಂಟಾಗ್ತಾ ಇದೆ. ಸ್ವಬುದ್ಧಿ ನಮ್ಮಲ್ಲಿ ಇರುವುದೇ ಆದರೆ ಇವತ್ತು ನಾವು ತೆಗೆದುಹಾಕೋಣ. ಯಾಕಂದರೆ ಪೂರ್ಣ ಮನಸ್ಸಿನಿಂದ, ಒಂದೇ ಮನಸ್ಸಿಂದ ನಾವು ಈ ದಿನದಲ್ಲಿ ಏನು ಮಾಡಬೇಕು, ಯೆಹೋವನಲ್ಲಿ ಭರವಸೆ ಇಡಬೇಕು. ಅವಾಗೇನಾಯಿತು, ಅವನು ಸೌಲನ ಏನು ಮಾಡ್ದ, ಸ್ವಬುದ್ಧಿನ ಆಧಾರ ಮಾಡಿಕೊಂಡೋದ್ರಿಂದ ಅವನ ರಾಜನ ಆಸ್ಥಾನದಿಂದ ದೇವ್ರು ತೆಗೆದುಹಾಕಿದ್ರು. ನೆಕ್ಸ್ಟ್ ಯಾರು ಬಂದರು, ದಾವಿದನು ಬಂದ. ಆ ದಾವಿದನು ಏನೇ ಕೆಲಸ ಮಾಡಿದ್ರು ಸಹ, ಯಾವುದೇ ಒಂದು ಯುದ್ಧಕ್ಕೆ ಹೋದರೂ ಸಹ, ಏನೇ ಮಾಡಿದ್ರು ದೇವ್ರನ್ನ ಅವಲಂಬಿಸ್ಕೊಂಡು, ದೇವರೇ ನೀನು ನಮ್ಮ ಮುಂದೆ ಇರು. ಯಾಕಂದರೆ ಪ್ರತಿಯೊಂದು ವಿಷಯದಲ್ಲೂ ಸಹ ಅವನು ದೇವರನ್ನ ಅವಲಂಬಿಸಿಕೊಂಡಿದ್ದ, ದೇವರ ಮೇಲೆ ಭರವಸೆ ಇಟ್ಟಿದ್ದ. ಸ್ವಂತ ತೀರ್ಮಾನ ಅವನು ತೊಗೊತಾ ಇರಲಿಲ್ಲ, ಸ್ವಬುದ್ಧಿ ಅವನಲ್ಲಿರಲಿಲ್ಲ. ಆದ ಕಾರಣ ದಾವಿದನು ಹೋಗಿದಂಥ ಸ್ಥಳದಲ್ಲೆಲ್ಲ ಅವನಿಗೊಂದು ಜಯ ಉಂಟಾಗ್ತಿತ್ತು. ಪ್ರಿಯ ದೇವರ ಮಗುವೆ, ನೀನು ಇವತ್ತು ಎಲ್ಲೇ ಹೋಗ್ಬೋದು,
ಯಾವುದೇ ಸ್ಥಳದಲ್ಲಿ ಕೆಲಸ ಮಾಡ್ಬೋದು, ಯಾವುದೇ ಕಂಪನಿಲಿ ನೀನು ಕೆಲಸ ಮಾಡ್ಬೋದು, ಅಥವಾ ಯಾವುದೇ ಒಂದು ಗ್ರಾಮದಲ್ಲಿ ನೀನು ಇರ್ಬೋದು. ನಿನಗೊಂದು ಜಯ ನನ್ನ ದೇವರು ಕೊಡ್ತಾರೆ, ನಿನಗೊಂದು ಬಿಡುಗಡೆ ನನ್ನ ದೇವರು ಕೊಡ್ತಾರೆ, ನಿನ್ನಲ್ಲೊಂದು ಭರವಸೆನ ದೇವರು ಇಟ್ಟಿದ್ದಾರೆ. ಅದಕ್ಕಾಗಿ ಈ ಮುಂಜಾನೆ ವೇಳೆಯಲ್ಲಿ ನಾವು ಸ್ವಬುದ್ಧಿ ನಮ್ಮಲ್ಲಿ ಇರುವುದೇ ಆದರೆ ನಾವು ಅದನ್ನು ತೆಗೆದುಹಾಕೋಣ. ದೇವರೇ, ನಮ್ಮಲ್ಲಿ ಯಾವುದಾದ್ರೂ ಸ್ವಭಾವ ಇರುವುದಾದರೆ ಅದನ್ನು ತೆಗೆದುಹಾಕು ಸ್ವಾಮಿ. ಸ್ವಬುದ್ಧಿ ಇರುವಂಥ ಸ್ವಭಾವ ಬೇಡ. ಪೂರ್ಣ ಮನಸ್ಸಿನಿಂದ ದೇವರನಲ್ಲಿ ನಾನು ಭರವಸೆ ಇಟ್ಟಿದ್ದೇನೆ ಅಂಥ ಒಂದು ಸ್ವಭಾವ ನಮ್ಮೊಬ್ಬೊಬ್ಬರಿಗೆ ಬರಬೇಕು. ಆಗ ದೇವರ ಜ್ಞಾನ, ದೇವರ ಉದ್ದೇಶ, ದೇವರು ಮಾಡಿದಂಥ ಒಂದು ಪದ್ಧತಿ ನಮ್ಮಲ್ಲಿ ನೆರವೇರುವಂಥದ್ದಾಗಿರ್ತದೆ. ಈ ದಿನದಲ್ಲಿ ಅನೇಕರು ಬಿದ್ದೋಗ್ತಾ ಇರೋದು ಏನಕ್ಕೆ ಕಾರಣ ಅಂದರೆ ಸ್ವಬುದ್ಧಿ. ಅನೇಕರು ಜಾರಿ ಹೋಗ್ತಾ ಇದ್ದಾರೆ ಏನಕ್ಕಾಗಿ? ಸ್ವಬುದ್ಧಿ. ಈ ಒಂದು ಸ್ವಬುದ್ಧಿ ನಮ್ಮಲ್ಲಿ ಇರುವಾಗ ನಾವು ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರು, ಯಾವುದೇ ಒಂದು ಪ್ರಾರ್ಥನೆ ಮಾಡೋಕ್ಕೋದ್ರೂ ಸಹ, ಯಾವುದೇ ಒಂದು ತೀರ್ಮಾನ ಮಾಡಿ ನಾವು ಮುಂದೆ ಹೋಗೋರು ಸಹ ಆ ತೀರ್ಮಾನದಲ್ಲಿ ಏನಿಲ್ಲಕ್ಕಾಗೋದಿಲ್ಲ. ನಾವು ದೇವರಲ್ಲಿ ಭರವಸೆ ಇಟ್ಟಿರುವುದೇ ಆದರೆ ದೇವರು ನಮ್ಮನ್ನು ನಡೆಸ್ತಾರೆ. ಅದಕ್ಕಾಗಿ ಅವನು ದಾವೀದನು ಹೋಗಿದ್ದಂಥ ಸ್ಥಳದಲ್ಲಿ ಎಲ್ಲ ಕಾರ್ಯಗಳು ಸಹ ಅವನ ಒಂದು ವಿಜಯ ಉಂಟಾಗ್ತು. ಎಲ್ಲ ಒಂದು ಯುದ್ಧದಲ್ಲೂ ಸಹ ಅವನು ಹೋಗುವಂಥ ಸ್ಥಳದಲ್ಲೆಲ್ಲ ದೇವರೊಂದು ಜಯ ಕೊಡ್ತಿದ್ರು. ಯಾಕಂದರೆ ಅವನು ದೇವರನ್ನ ಭರವಸೆ ಇಟ್ಟಿದ್ದ. ನಾವು ಅದೇ ಪ್ರಕಾರ ಈ ಮುಂಜಾನೆ ವೇಳೆಯಲ್ಲಿ ನಾವು ಯಾವುದೇ ವಿಷಯದಲ್ಲೂ ಸಹ ದೇವರಲ್ಲಿ ಭರವಸೆ ಇಡೋಣ. ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು, ಕುಟುಂಬದ ವಿಷಯ ಇರ್ಬೋದು, ಪ್ರಾರ್ಥನೆ ವಿಷಯ ಇರ್ಬೋದು, ಆತ್ಮಿಕ ಜೀವಿತ ಇರ್ಬೋದು, ಅಥವಾ ಸಭೆಯ ವಿಷಯಗಳಿರ್ಬೋದು, ನಾವು ದೇವರಲ್ಲಿ ಭರವಸೆ ಇಡೋಣ. ನಮ್ಮಲ್ಲಿ ಯಾವುದಾದ್ರು ಸ್ವಬುದ್ಧಿ ಇರುವುದಾದರೆ ತೆಗೆದುಹಾಕೋಣ. ದೇವರ ಭರವಸೆ ಇಡುವಾಗ ದೇವರು ನಮ್ಮನ್ನು ನಡೆಸ್ತಾರೆ. ಅದಕ್ಕಾಗಿ ಈ ಮುಂಜಾನೆ ವೇಳೆಯಲ್ಲಿ ದೇವರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ಆಮೇನ್.